ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋರಸ್ ಬ್ಲಾಗ್ಸ್. ಆಲ್ರೆಡಿ ನೀವು ತಮ್ಲೈನ್ ನೋಡಿ ವಿಡಿಯೋಗೆ ಬಂದಿದ್ದೀರಾ ಅಂತ ಗೊತ್ತು. ಸೊ ನನ್ನ ಸ್ಯಾರಿ ಕಲೆಕ್ಷನ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು. ಸೊ ಮೈಸೂರು ಸಿಲ್ಕ್ ಆ್ಯಂಡ್ ಫ್ಯಾನ್ಸಿ ಸ್ಯಾರೀಸ್ ಎರಡನ್ನೂ ಸಹ ತೋರಿಸ್ತಾ ಇದ್ದೀನಿ. ಸೊ ನನ್ನ ಹತ್ರ ಯಾವ್ದಾವ್ದಿದೆ, ಸೊ ಅದೆಲ್ಲ ತೋರಿಸ್ಲಿಕ್ಕೆ ಆಗಲ್ಲ ಅಲ್ವಾ, ಫುಲ್ಲು ಲೆಂತಿಯಾಗಿ ಹೋಗ್ಬಿಡುತ್ತೆ ವಿಡಿಯೋ. ಸೊ ಹಂಗಾಗ್ಬಿಟ್ಟು ನನಗೆ ಯಾವುದು ತುಂಬ ಫೇವ್ರೆಟ್ ಸ್ಯಾರಿ ಅಂತ ಇರುತ್ತೆ ಅಲ್ವಾ. ಸೊ ಇವಾಗ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲೋ ಇದು ನನಗೆ ಫೇವ್ರೆಟ್ ಸ್ಯಾರಿ, ಇದು ಒಂದು 2 ಸಲ ಹಾಕ್ಕೊಳ್ತೀವಿ, ಇದೊಂದು 3 ಸಲ ಹಾಕ್ಕೊಳ್ತೀವಿ ಅಂತ ನಮ್ಗೆ ಇಷ್ಟ ಆಗಿರೋ ಸ್ಯಾರೀಸ್ನೇ ನಾವು ವೇರ್ ಮಾಡ್ತಿರ್ತೀವಿ ಗೊತ್ತಾ. ಸೊ ಆ ಥರ ಸ್ಯಾರಿಗಳು ನನಗೆ ಯಾವ್ದು ಪರ್ಸ್ನಲಿ ಇಷ್ಟ ಆ ಸ್ಯಾರಿನ ಇವಾಗ ನಿಮ್ಮ ಹತ್ರ ತೋರಿಸ್ತೀನಿ. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕೊನೆಯಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ಬೇಗ ಸ್ಟಾರ್ಟ್ ಮಾಡೋಣ. ಹಾಗೆ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ, ಮತ್ತು ನಾನು ಎಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ತೀನಿ ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೂ ಬೇಕಂತಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡಿ. ನನ್ನ ಫಸ್ಟು ಸ್ಯಾರಿ ಬಂದು ಈ ಸ್ಯಾರಿ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ನನ್ನ 5th ಇಯರ್ ಆ್ಯನಿವರ್ಸರಿಗೆ ನಾನು ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ಇದು ಸ್ಟಾಕ್ ಖಾಲಿ ಆದಮೇಲೆ ನನಗೆ ತುಂಬ ಜನ ಕೇಳಿದ್ರಿ ಇಲ್ಲಿ ಇರ್ಷಾ ಟೆಕ್ಸ್ಟೈಲಲ್ಲಿ ಇದೆಯಾ, ಇದು ನಮಗೆ ಬೇಕಿತ್ತು ಮ್ಯಾಮ್ ಅಂತ. ಬಟ್ ಇದು ಒಂದೇ ಕಲರ್ ಇದ್ದಿದ್ದು. ಸೊ ಇದನ್ನು ನಾನೇ ತೊಗೊಂಡಿದ್ದೆ. ಲೈಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ನೋಡಿ, ಸ್ಕೈ ಬ್ಲೂ ಕಲರ್ಗೆ ಒಂಥರ ತುಪ್ಪದ ಕಲರ್ ಅಂತಾರಲ್ಲ, ಸೊ ಆ ಕಲರ್ ಇದೆ. ತುಂಬ ಚೆನ್ನಾಗಿದೆ, ಮತ್ತು ಇದಕ್ಕೆ ಈ ಥರ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ. ನನಗೆ ಪರ್ಸ್ನಲಿ ಇಷ್ಟ ಈ ಥರ ಎಲ್ಲ ಮಾಡಿಸ್ಬೇಕಂತಂದರೆ. ಸೊ ಈ ಥರ ಎಲ್ಲ ಮಾಡಿಸಿದ್ದೀನಿ, ಮತ್ತು ಸೆರಗು ಅಷ್ಟೇ ತುಂಬ ಸಕ್ಕತ್ತಾಗಿದೆ. ಹಾಗೆ ಇದ್ರದ್ದು ಬ್ಲೌಸ್ ಕೂಡ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಪರ್ಸ್ನಲಿ ಬ್ಲೌಸ್ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಬೋಟ್ ನೆಕ್ಕು ಮತ್ತು ಈ ಥರ ಫ್ಲವರ್ ಟೈಪ್ಸಲ್ಲಿ ಹಾಕ್ಸಿದೆ, ಮತ್ತು ಇಲ್ಲಿ ಹಿಂದೆ ಉಕ್ಸ್ ಬರುತ್ತೆ. ಸೊ ಈ ಥರ ಆ್ಯಂಡ್ ಬರೀ ನಾರ್ಮಲ್ ಉಕ್ಸ್ ಆದರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಈ ಥರ ಇದು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಬಿಟ್ಟು ಮಾಡಿಸಿದೆ. ಮತ್ತು ಸ್ಲೀವ್ಸ್ ಬಂದು ನಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರಿದು 3/4 ಇಡ್ತೀನಿ. ಸೊ ಆ ಥರ ಸ್ಲೀವ್ಸ್. ಇದೊಂದು ಬ್ಲೌಸು. ಮುಂದೆ ನೋಡಿ, ಮುಂದೆ ಈ ಥರ ಇದೆ. ಓಕೆನಾ, ನೆಕ್ಸ್ಟ್ ತೋರಿಸ್ತೀನಿ. ನಂದು ಸೆಕೆಂಡ್ ಸ್ಯಾರಿ ಬಂದು ಇದು ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಅಷ್ಟು ಚೆಂದ ಇದೆ. ಬಾರ್ಡ್ರು ನೀವೇ ನೋಡ್ಬೋದು ಏನು ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಅಂತ. ನೋಡಿ, ಪರ್ಸ್ನಲಿ ಏನು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದರೆ ರಿಸೆಪ್ಷನ್ಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯಾಂಗೋ ಡಿಸೈನ್ ಥರ ಬಂದಿದೆ, ಶಂಕು ಆ್ಯಂಡ್ ಮ್ಯಾಂಗೋ ಲೀವ್ಸ್ ಥರ ಬಂದಿದೆ. ಈ ಥರ ಇದೆ. ಬಾರ್ಡ್ರು ಮಾತ್ರ ತುಂಬ ರಿಚ್ ಲುಕ್ ಕೊಡುತ್ತೆ ಈ ಸ್ಯಾರಿನ ಹಾಕ್ಕೊಂಡ್ರೆ. ಸೊ ಇದಕ್ಕೆ ನಾನು ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಇದೇ ಥರ ಬೇಕು ಅಂತ ಹೇಳಿದೆ, ನನಗೆ ಅದೇ ಥರ ನಾನು ಯಾವ ಥರ ಕೇಳ್ತೀನೋ ನನಗೆ ಅದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ತುಂಬ ಅಫೋರ್ಡಬಲ್. ನೋಡಿ ಡಿಸೈನ್ ಯಾವ ಥರ ಇದೆ. ಆ್ಯಂಡ್ ಸ್ಲೀವ್ಸ್ ಅಷ್ಟೇ 3/4 ಸ್ಲೀವ್ಸೇ ನಾನು ಆಲ್ಮೋಸ್ಟ್ ಅಲ್ಲಿ ಇಡ್ಸೋದು. ಇಲ್ಲಿ ಟ್ಯಾಗಿಂಗ್ ಥರ ಇಡ್ಸಿದ್ದೀನಿ. ಇಲ್ಲಿ ಲೈಕ್ ಫ್ರಂಟ್ ಬಂದು ಈ ಥರ ಬರುತ್ತೆ, ನಾರ್ಮಲ್ ಫ್ರಂಟ್ ಇಡ್ಸಿರೋದು. ಸೊ ಈ ಥರ ನಾನು ಯಾವುದಕ್ಕೂ ಸಹ ಕಪ್ಸ್ ಯೂಸ್ ಮಾಡಿಸಲ್ಲ. ಲೈಕ್ ನನಗೆ ಬೇಕು ಅಂದರೆ ಪರ್ಟಿಕ್ಯುಲರ್ ಯಾವುದಾದ್ರು ಒಂದು ಸ್ಯಾರಿ ಬೇಕಂದರೆ ಹೇಳ್ತೀನಿ, ಹಾಕ್ಕೊಡ್ತಾರೆ. ಸೊ ಕಪ್ಸೇನು ನನಗೆ ನೆಸೆಸಿಟಿ ಇಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಕಪ್ಸೇನು ಇಡ್ಸೋಕೆ ಹೋಗಲ್ಲ. ಎಲ್ಲ ಮೋಸ್ಟ್ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಈ ಸ್ಯಾರಿ. ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗಿದ್ದೆ. ಸೊ ಅವಾಗ ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೆ. ನನಗೆ ತುಂಬ ಜನ DMಸಲ್ಲಿ ಕೇಳಿದ್ರಿ ಸ್ಯಾರಿ ಲಿಂಕ್ ಹಾಕಿ ಅಂತ ಹೇಳ್ಬಿಟ್ಟು. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಚಿಕ್ಕಪೇಟೆನಲ್ಲಿ ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿದ್ದೀನಿ ಈ ಸ್ಯಾರಿ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ಸ್ಟಿಚ್ ಮಾಡಿಸಿದ್ದೀನಿ. ಇವಾಗ ತೋರಿಸ್ತೀನಿ. ಈ ಥರ ಇದೆ ಗೈಸ್. ನೋಡಿ ಯಾವ ಥರ ಇದೆ ಈ ಬ್ಲೌಸ್ ಅಂತ ಹೇಳ್ಬಿಟ್ಟು. ಮುಂದೆ ಡಿಸೈನ್ ಇಡ್ಸಿದ್ದೀನಿ. ಈ ಥರ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಈ ಥರ. ಆ್ಯಂಡ್ ಸ್ಲೀವ್ಸ್ ಬಂದು 3/4. ಆ್ಯಂಡ್ ಇಲ್ಲಿ ಸ್ವಲ್ಪ ಬಫ್ ಥರ ಇಡ್ಸಿದ್ದೀನಿ. ನೋಡಿ, ಬಫ್ ಥರ ಬಂದಿದೆ ಡಿಸೈನ್ ಇಲ್ಲಿ. ಸೊ ಈ ಥರ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಬ್ಲೌಸ್ ತುಂಬ ಇಷ್ಟ ಆಗಿದೆ ಏನಕ್ಕಂದ್ರೆ ಬ್ಯಾಕ್ ಈ ಥರ ಇಡ್ಸಿದ್ದೀನಿ. ಬ್ಯಾಕ್ ಡಿಸೈನು ಏನೂ ಇಲ್ಲ, ಫುಲ್ಲು ನೆಕ್ ಥರ ಕವರ್ ಆಗುತ್ತೆ. ಸೊ ಇದಕ್ಕೆ ಮಲ್ಲಿಗೆ ಹೂವು ಬರುತ್ತೆ ಗೊತ್ತಾ, ಜಡೆನ ಎಣ್ಬಿಟ್ಟು ಒಂದು ಸುತ್ತ ಮಲ್ಲಿಗೆ ಹೂವನ್ನ ಮುಡ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ. ಲೈಕ್ ನಾನು ಸ್ಟೈಲ್ ಮಾಡೋದು ಹೇಳಿದ್ದು ಆ ಥರ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಮತ್ತು ಇಲ್ಲಿ ಒಂದು ಕಡೆ ಮಾತ್ರ ಬಾರ್ಡ್ರ್ ಬಂದಿದೆ, ಈ ಥರ ಹಾಕ್ಸಿದ್ದೀನಿ, ವಿ ಶೇಪಲ್ಲಿ ಇಡ್ಸಿದ್ದೀನಿ. ಸೊ ಇದು ಸಹ 3/4. ಹೇಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಮೋಸ್ಟ್ ಫೇವ್ರೇಟ್ ಯಾವ ಸ್ಯಾರಿನೂ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಎಲ್ಲ ತೋರಿಸಿದ್ರೆ ಫುಲ್ಲು ಲೆಂತಿ ವಿಡಿಯೋ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತೀನಿ. ಓಕೆ, ನಮ್ಮಮ್ಮ ನನಗೆ ಜಸ್ಟು ಯಾರೋ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು. ನಮ್ಮಮ್ಮಗೆ ಯಾರೋ ಗಿಫ್ಟ್ ಕೊಟ್ಟಿದ್ರಂತೆ ಈ ಸ್ಯಾರಿನ. ಸೊ ಇದು ಆ್ಯಕ್ಚುಲಿ ನನಗೆ ಇಷ್ಟನೇ ಇರಲಿಲ್ಲ. ಯಾಕಂತಂದರೆ ಇದು ಒಂಥರ ಲೈಕ್ ಯಾವ ಥರ ಬಟ್ಟೆ ಅಂದರೆ ಈ ಥರ ಹಾಕ್ಕೊಂಡ್ರೆ ಹಂಗೆ ಜಾರುತ್ತೆ ಸೆರಗು. ಸೊ ಆ ಥರ ಇದೆ ಇದು ಬಟ್ಟೆ, ನೀವು ನೋಡ್ಬೋದು ಇಲ್ಲೇನೇ. ಸೊ ಈ ಸ್ಯಾರಿ ನನಗೆ ಇಷ್ಟನೇ ಇಲ್ಲ. ಬಟ್ ಇದು ನಿಜ ಗಾಯ್ಸ್, ವೇರ್ ಮಾಡಾದ್ಮೇಲೆ ಎಷ್ಟು
ಎಷ್ಟು ಸಕ್ಕದಾಗಿ ಕಾಣಿಸ್ತು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ರೀಸೆಂಟಾಗಿ ರೀಲ್ಸ್ ಎಲ್ಲ ಹಾಕಿದೆ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೂ ಸಹ ಹಾಕಿದ್ದೀನಿ. ಅಷ್ಟು ಸಕ್ಕತ್ತಾಗಿದೆ ಈ ಸ್ಯಾರಿ. ಇದನ್ನು ವೇರ್ ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ಚೆಂದ ಕಾಣಿಸುತ್ತೆ ಸ್ಯಾರಿ ಅಂತ. ಅಷ್ಟು ಚೆನ್ನಾಗಿದೆ. ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ. ಈ ಸ್ಯಾರಿ ಬ್ಲೌಸ್ಗೆ ತುಂಬ ಡಿಮ್ಯಾಂಡ್ ಇದೆ, ಯಾಕಂದರೆ ಎಷ್ಟೊಂದು ಜನ ಕೇಳಿದ್ರಿ ಈ ಸ್ಯಾರಿ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ನಾವು ಮಾಡಿಸ್ಬೇಕು ಅಂತ. ಅಷ್ಟು ಚೆಂದ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇವಾಗ ತೋರಿಸ್ತೀನಿ ನೋಡಿ. ಇದೇ ಬ್ಲೌಸ್ಗೆ ಲೈಕ್ ಇದು ಸಿಂಪಲ್ ಆಗಿದೆ, ಮತ್ತು ಹಾಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನನಗೆ ಪರ್ಸ್ನಲಿ. ಇದನ್ನ ಎಲ್ಲೂ ಹಾಕೊಂಡೋಗಿಲ್ಲ. ಮುಂದೆ ವಿ ಶೇಪ್ ಥರ ಇಟ್ಸಿದ್ದೀನಿ ಆ್ಯಂಡ್ ಬ್ಯಾಕ್ ಡಿಸೈನ್ ಬಂದು ಈ ಥರ. ಸೊ ಎಲ್ಲರೂ ಏನಕ್ಕೆ ಫ್ಯಾನ್ಸ್ ಆದರು ಈ ಬ್ಲೌಸ್ಗೆ ಅಂದರೆ ಈ ಡಿಸೈನ್ಗೆ. ನೋಡಿ ಈ ಡಿಸೈನ್ ಯಾವ ಥರ ಇದೆ ಅಂತ. ನೀವೊಂದು ಇದು ಫುಲ್ ಡಿಸೈನ್ ನಾನು ವೇರ್ ಮಾಡೋದು ನೋಡ್ಬೇಕಂತಂದರೆ ಯಶ್ವರಸ್ ಬ್ಲಾಗ್ಸ್ ಅಂತ ನಂದು ಇನ್ಸ್ಟಾಗ್ರಾಮ್ ID ಇದೆ. ಸೊ ಅದರಲ್ಲಿ ಪೋಸ್ಟ್ ಕೂಡ ಮಾಡಿದ್ದೀನಿ ಆ್ಯಂಡ್ ರೀಲ್ಸ್ ಕೂಡ ಮಾಡಿದ್ದೀನಿ. ಸೊ ನೀವು ಅದರಲ್ಲಿ ನೋಡ್ಬೋದು. ಸಕ್ಕತ್ತಾಗಿ ಕಾಣಿಸುತ್ತೆ ಗೈಸ್ ಈ ಥರ ಬ್ಲೌಸ್. ಪರ್ಸ್ನಲಿ ನನಗೆ ಇಷ್ಟ. ಓಕೆ, ನೆಕ್ಸ್ಟ್ ಸ್ಯಾರಿ ಬಂದು 5th ಸ್ಯಾರಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇದು ಫುಲ್ಲು ಟ್ರೆಂಡ್ ಆಗಿಬಿಟ್ಟಿತ್ತು ಇವಾಗ ಒಂದು 6 months ಬ್ಯಾಕ್ ಆ್ಯಂಡ್ ಇವಾಗಲೂ ಪ್ರೆಸೆಂಟ್ ಇದೆ. ಸೊ ಅವಾಗ ಇದು ಟ್ರೆಂಡ್ ಆಗಿದೆ ಅಂತ ಸ್ಯಾರಿ ಯಾವುದು ಅಂತ ಗೆಸ್ ಮಾಡಿ. ಬೇಡ ಗೈಸ್, ನಿಮಗೆ ಸುಮ್ಮನೆ ಏನು ಕ್ಯೂರಿಯಾಸಿಟಿ ಮೂಡಿಸೋದು, ನಾನೇ ತೋರಿಸ್ಬಿಡ್ತೀನಿ. ಈ ಗೋಲ್ಡನ್ ಕಲರ್ ಟಿಶ್ಯೂ ಸ್ಯಾರಿ ತುಂಬ ಡಿಮ್ಯಾಂಡ್ ಇತ್ತು ನನ್ನ ಪೇಜಲ್ಲೇ. ಇದು ಅದೆಷ್ಟು ಸ್ಯಾರಿ ಸೇಲ್ ಆಗಿದೆಯೋ ಗೊತ್ತಿಲ್ಲ. ಸೊ ಇದು ಆಲ್ಮೋಸ್ಟ್ ನಾನು ವೇರ್ ಮಾಡಾದ್ಮೇಲೆ ಎಷ್ಟೊಂದು ಜನ ಕೇಳ್ಬಿಟ್ಟು ಎಲ್ಲ ತೊಗೊಂಡ್ರು. ಇದು ಪರ್ಸ್ನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫೇಸಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದು ನಾನು ಒಂದ್ಸಲ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಒಂದ್ಸಲ ಏನೋ ವೇರ್ ಮಾಡಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಯಾವಾಗಾದರೂ ವೇರ್ ಮಾಡಬೇಕು. ಸೊ ಇದೊಂದು ಸ್ಯಾರಿ ನಂಗೆ ತುಂಬ ಇಷ್ಟ ನೋಡಿ. ಈ ಥರ ಬಂದಿದೆ. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಬ್ಲೌಸ್ ಅಷ್ಟೇ ಚೆನ್ನಾಗಿ ಹೊಲಿಸಿದ್ದೀನಿ. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಬ್ರೈಡಲ್ ಸ್ಯಾರಿ ಥರ ಹೊಲಿಸ್ಬಿಟ್ಟಿದ್ದೀನಿ ಗೈಸ್. ಯಾವ ಥರ ಇದೆ ಇದು ವಿ ಶೇಪು ಆ್ಯಂಡ್ ಇಲ್ಲಿ ಬಂದು ಈ ಥರ ಬರುತ್ತೆ ನೋಡಿ. ಈ ಥರ ಬರುತ್ತೆ ಆ್ಯಂಡ್ ಫ್ರಂಟ್ ನಾರ್ಮಲ್ ಫ್ರಂಟ್ ಈ ಥರ ಬರುತ್ತೆ. ಬ್ಯಾಕ್ ಈ ಸೈಡು ಮತ್ತು ಇಲ್ಲಿ ಈ ಥರ ಸ್ಟೋನ್ಸ್ ಥರ ಹಾಕ್ಸಿದ್ದೀನಿ, ನೀವು ನೋಡ್ಬೋದು. ನಿಮಿಷ ನೋಡಿ, ಈ ಥರ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಥರ ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಪಫ್ ಇಡ್ಸಿದ್ದೀನಿ. ಇಲ್ಲೊಂದು ಸ್ವಲ್ಪ ಪಫ್, ಇಲ್ಲೊಂದು ಸ್ವಲ್ಪ ಪಫ್. ಚೆನ್ನಾಗಿದೆಯಾ? ಸೊ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ. ಲೈಕ್ ನಾನು ಯಾವುದ್ರದ್ದು ಅಮೌಂಟ್ ಹೇಳ್ತಾ ಇಲ್ಲ. ಸೊ ಯಾಕಂತಂದರೆ ಒಂದೊಂದು ಸ್ಯಾರಿದು ಮತ್ತು ಒಂದೊಂದು ಬ್ಲೌಸ್ದು ಡಿಫ್ರೆಂಟ್ ಅಮೌಂಟ್ಸ್ ಇರುತ್ತೆ. ಸೊ ನಿಮಗೆ ಈ ಸ್ಯಾರಿನಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಸೊ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆ ಸ್ಯಾರಿ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ. ಮತ್ತು ಎಲ್ಲಿ ತೊಗೊಂಡೆ ಅನ್ನೋದು ಸಹ ನಿಮ್ಗೆ ಯಾವುದಾದ್ರೂ ಫೇವ್ರೇಟ್ ಇಷ್ಟ ಆದರೆ ಹೇಳಿ. ಸೊ ಲೀಶಾ ಟೆಕ್ಸ್ಟೈಲಲ್ಲಿದ್ದರೆ ನಮ್ಮಲ್ಲೇ ನೀವು ತೊಗೊಳ್ಬೋದು. ಸೊ ನಮ್ಮದು ಕೂಡ ಆನ್ಲೈನ್ ಸ್ಯಾರಿ ಬಿಸ್ನೆಸ್ ಇದೆ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ನನ್ನ ಸ್ಟಾಕಲ್ಲಿದ್ದರೆ ನಾನು ನಿಮ್ಗೆ ಖಂಡಿತ ಕೊಡ್ತೀನಿ. ಲೈಕ್ ನೀವು ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಇದೊಂದು ಬ್ಲೌಸ್ ನೋಡಿದ್ರೆ ಅಲ್ಲ. ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಲಾಸ್ಟ್ ಸ್ಯಾರಿ ನನ್ನ ಫೇವ್ರೇಟ್. ಅದು ರೀಸೆಂಟಾಗಿ ಇದೆಲ್ಲ ನಾನು ತೊಗೊಂಡಿರೋದು, ಪರ್ಚೇಸ್ ಮಾಡಿರೋಂಥ ಸ್ಯಾರಿ ಬ್ಲೌಸಸ್ಸು ಹಾಕ್ಕೊಂಡಿರೋ ಅಂಥದ್ದು. ಸೊ ಇವಾಗ ನೆಕ್ಸ್ಟ್ ಸ್ಯಾರಿ ನೋಡೋಣ ಬನ್ನಿ. ಏನಂತಾರೆ ಎಮೋಷನ್ ಸ್ಯಾರಿ ಅಂದರೆ ಇದು ಇತ್ತೀಚೆಗೆ ರೀಸೆಂಟಾಗಿ. ಯಾಕೆ ಹೇಳಿ, ಇದು ನಮ್ಮಮ್ಮ ಕೊಡಿಸಿರೋ ಸ್ಯಾರಿ. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಈ ಕಲರ್ ಕಾಂಬಿನೇಷನು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಸೊ ಅಮ್ಮ ಕೊಡಿಸಿರೋದು ಅಂತನೇನು ಇಷ್ಟ ಇಲ್ಲ, ಹಂಗಂತ ಎಲ್ಲ ಸ್ಯಾರಿನೂ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದೇನೋ ಒಂಥರ ನನಗೆ ತುಂಬ ಇಷ್ಟ. ಇದ್ರದ್ದು ಬ್ಲೌಸಿನ ಸ್ಟಿಚ್ ಮಾಡಿಸ್ತೀನಿ. ಮೇ ಬಿ ಇದನ್ನು ಗೌರಿ ಹಬ್ಬಕ್ಕೆ ಆದರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿಸ್ಕೊಂಡು ನೋಡೋಣ. ಸೊ ಮುಂಚೆನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅಮ್ಮ ಕೊಡಿಸಿರೋ ಸ್ಯಾರಿ. ಇದು ಮೈಸೂರು ಸಿಲ್ಕೇನೆ. ಇದು ಎಲ್ಲ ಸ್ಯಾರಿಗಿಂತ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ. ನನಗೆ ಕಾಸ್ಟ್ಲಿ ಸ್ಯಾರಿನಾಗಲಿ ಅಥವಾ ಕಮ್ಮಿ ರೇಟ್ದನಾಗಲಿ ಯಾವುದಾದ್ರೂ ಆಗಲಿ, ನನಗೆ ಒಬ್ಬರು ಕೊಟ್ಟಿರ್ತಾರಲ್ಲ ಸ್ಪೆಷಲ್ ಪರ್ಸನ್ಸ್, ಸೊ ನನಗೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಸ್ಯಾರಿಗಳು. ಚೆನ್ನಾಗಿದೆಯಾ? ಲಾಸ್ಟ್ ಸ್ಯಾರಿ ಇದು ನನ್ನ ಫೇವ್ರೇಟಲ್ಲಿ ಈ ಸ್ಯಾರಿ ನೋಡಿ. ಈ ಸ್ಯಾರಿ ಲಾಸ್ಟ್ ಫೇವ್ರೇಟ್ ಸ್ಯಾರಿ. ನಿಮಗೂ ಸಹ ಬೋರ್ ಆಗ್ತಿದ್ಯಾ ನೋಡಿ. ಸೊ ನನ್ನ ಹತ್ರ ತುಂಬ ಕಾಸ್ಟ್ಲಿಯೆಸ್ಟ್ ಸ್ಯಾರೀಸ್ ಎಲ್ಲ ಇಲ್ಲ. ಅಂದರೆ ಇದೆ, ಬಟ್ ಮೈಸೂರು ಸಿಲ್ಕಲ್ಲಿ ಇಲ್ಲ ತುಂಬ ಕಾಸ್ಟ್ಲಿಯೆಸ್ಟ್ ಸ್ಯಾರೀಸ್. ಅಂದರೆ ನನ್ನ ಮ್ಯಾರೇಜ್ ಸ್ಯಾರಿನೇ ನನಗೆ ತುಂಬ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಅಂದರೆ ನನ್ನ ಮ್ಯಾರೇಜ್ ಸ್ಯಾರಿ, ಮುಹೂರ್ತ ಮತ್ತು ರಿಸೆಪ್ಷನ್ ಸ್ಯಾರಿ. ತುಂಬ ಕಾಸ್ಟ್ಲಿ. ಸೊ ಅದಷ್ಟು ನನ್ನ ಕಾಸ್ಟ್ಲಿಯೆಸ್ಟ್ ಸೀರೆ. ಅದು ಬಿಟ್ಟರೆ ಅದು ತುಂಬ ಹೈ ಬಜೆಟಲ್ಲೆಲ್ಲ ನಾನು ಸ್ಯಾರಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಒಂದು ಟೈಮ್ ನಾವು ಸ್ಯಾರಿನ ವೇರ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲೇ ಬೇಜಾರಾಗ್ತಿರುತ್ತೆ. ಸೊ ಹಂಗಾಗ್ಬಿಟ್ಟು ನನಗೆ ಜಾಸ್ತಿ ದುಡ್ಡು ಕೊಟ್ಟು ಸ್ಯಾರೀಸ್ಗಳನ್ನ ಒಂದೇ ಒಂದು ತೊಗೊಳಕ್ಕೆ ಬೇಜಾರಾಗುತ್ತೆ. ನಾನು ಅದೇ ಒಂದು 10,000ದಲ್ಲಿ ಅಟ್ಲೀಸ್ಟ್ ಒಂದು 5 ಸ್ಯಾರಿನಾದರೂ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆ ಥರ ಇಷ್ಟ. ಸೊ ಹಂಗಾಗ್ಬಿಟ್ಟು ನಾನು ಸ್ಯಾರಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ಏನೇ ಇದ್ದರೂ ಹಾಕೊಬೇಕು ಆ್ಯಂಡ್
ಚೆನ್ನಾಗಿರೋ ಕಲೆಕ್ಷನ್ಸ್ನ ಹಾಕೊಬೇಕು ಮತ್ತು ಕಮ್ಮಿ ರೇಟಲ್ಲಿ ಹಾಕ್ಕೊಳ್ಬೇಕು. ನಾನು ಆ ಥರ ಕಾನ್ಸೆಪ್ಟು ನಂದು. ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಮ್ಯಾರೇಜ್ ಸ್ಯಾರೀಸ್ ನೋಡ್ಬೋದು, ಒಂದು ಟೈಮ್ ಹಾಕ್ಕೊಳ್ತೀವಿ ಮತ್ತು ಅದು ಹಾಕ್ಕೊಂಡೇ ಇಲ್ಲ. ಸುಮ್ಮನೆ ವೇಸ್ಟಾಗಿ ಹಂಗೆ ಕಬೋರ್ಡಲ್ಲಿ ಜೋಡಿಸ್ಬಿಟ್ಟಿದ್ದೀನಿ. ಸೊ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ನಾನು ಕಮ್ಮಿ ರೇಟಿಂದೇ ತೊಗೊಳ್ಳೋದು. ಒಂದು ಹೇಳಿದ್ನಲ್ಲ 10,000ಅಲ್ಲಿ ಒಂದು 5 ಸೀರೆ ತೊಗೊಳ್ತೀನಿ. ಹಂಗೆ ಗೈಸ್ ನಾನು ನಂತರ ಯಾರ್ಯಾರಿದ್ದೀರಾ ಗೈಸ್ ನಂತರ ನೋಡಿ. ಇದೊಂದು ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇದೊಂದು ಪರ್ಸ್ನಲಾಗಿ ಇಷ್ಟ. ಇದ್ರ ಬ್ಲೌಸ್ ಕೂಡ ತೋರಿಸ್ತೀನಿ. ಚೆನ್ನಾಗಿದೆಯಾ ನೋಡಿ, ಸಖತ್ತಾಗಿದೆ. ನನ್ನ ಗೈಸ್ ಯಾವುದು ಐರನ್ ಮಾಡಿಲ್ಲ, ಯಾರೂ ಸಹ ಬೇಜಾರು ಮಾಡ್ಕೊಂಬಿಡಿ. ಹಾಕೊಂಬಿಟ್ಟು ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಹೋಗ್ಬೇಕಾದ್ರೆ ಪಟಂತ ಐರನ್ ಮಾಡ್ಕೊಂಬಿಟ್ಟು ಹೋಗ್ಬಿಡ್ತೀನಿ ನಾನೇ. ಸೊ ಯಾವ ಥರ ಇದೆ ಅಂತ ನೋಡಿ. ಇದೆಲ್ಲ ನನ್ನ ಸ್ಯಾರೀಸು ಮೈಸೂರು ಸಿಲ್ಕ್ ಯಾವ್ದಾವ್ದು ತೋರಿಸ್ದೆ. ಸೊ ಇದೆಲ್ಲ ಡ್ರೈ ವಾಶ್ ಸ್ಯಾರೀಸು. ಇದು ಯಾವುದೂ ಹ್ಯಾಂಡ್ ವಾಶ್ ಇಲ್ಲ. ಒಂದೇ ಒಂದು ಮಾತ್ರ ಹ್ಯಾಂಡ್ ವಾಶ್ ಇತ್ತು, ಅದೇ ಮಂತ್ರಾಲಯ ಸ್ಯಾರಿ ಅಂತ ಹೇಳಿದ್ನಲ್ಲ. ಸೊ ಅದೊಂದೇ ಒಂದು ಹ್ಯಾಂಡ್ ವಾಶ್ಗೆ ನಾವು ಆರಾಮಾಗಿ ಮಾಡಿಸ್ಬೋದು. ಮೈಸೂರು ಸಿಲ್ಕ್ ಏನಕ್ಕಂದರೆ ಪ್ಯೂರು ಅಷ್ಟೇ. ಪ್ಯೂರೇ ಆಗಲಿ ನಾವು ಯಾವುದೇ ತೊಗೊಂಡ್ಲಿ ಅದನ್ನು ನಾವು ಡ್ರೈ ವಾಶ್ ಕೊಟ್ಟರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಆ್ಯಂಡ್ ಶೈನಿಂಗ್ ಕೂಡ ಹಂಗೆ ಇರುತ್ತೆ. ಸೊ ಹಂಗಾಗಿ ನಾನು ಮೈಸೂರು ಸಿಲ್ಕ್ ಯಾವುದೇ ಸ್ಯಾರಿ ತೊಗೊಳ್ಳಿ ನಾನು ಡ್ರೈ ವಾಶೇ ಮಾಡಿಸೋದು. ಸೊ ನೋಡಿ ಈ ಥರ ಇದೆ ಫ್ರಂಟ್ ಡಿಸೈನ್ ಆ್ಯಂಡ್ ಬ್ಯಾಕ್ ಡಿಸೈನ್ ಬಂದು ಸಿಂಪಲ್ಲಾಗಿ ಇಡಿಸಿದ್ದೀನಿ. ಚೆನ್ನಾಗಿದೆಯಾ ನೋಡಿ. ಈ ಥರ ಎಲ್ಲ ನನ್ನ ಕಲರ್ಸ್ ಎಲ್ಲ ನನ್ನ ಫೇಸ್ಗೆ ತುಂಬ ಬ್ರೈಟಾಗಿ ಸಿಂಪಲಾಗಿ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಈ ಥರನೇ ಪರ್ಚೇಸ್ ಮಾಡ್ತೀನಿ. ನೋಡಿ ಯಾವ ಥರ ಬಂದಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳಿ. ಸೊ ಈ ಸೀರೆ ಇನ್ನು ಸ್ಟಾಕಲ್ಲಿದೆ ಲಿರ್ಷಾ ಟೆಕ್ಸ್ಟೈಲಲ್ಲಿ. ಬೇಕಂದರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ಗೌರಿ ಗಣೇಶ ಫೆಸ್ಟಿವಲ್ ಆ್ಯಂಡ್ ವರಮಹಾಲಕ್ಷ್ಮಿ, ಫಸ್ಟ್ ಬರೋದು ವರಮಹಾಲಕ್ಷ್ಮಿ. ಸೊ ಇದೆಲ್ಲ ಬರ್ತಾ ಇದೆ. ನಿಮಗೆ ಚಂದ ಕಾಣಿಸ್ಬೇಕು ಸ್ಯಾರಿ ಹಾಕೊಂಡು ಅಂತಂದರೆ ನನ್ನ ಹತ್ರ ಪರ್ಚೇಸ್ ಮಾಡ್ಬೋದು ಲಿರ್ಷಾ ಟೆಕ್ಸ್ಟೈಲಲ್ಲಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಇವಾಗ ನ್ಯೂ ಸ್ಟಾಕ್ ಬರ್ತಾ ಇದೆ. ಸೊ ಅದ್ರದ್ದು ಕೂಡ ಅಪ್ಡೇಟ್ ಮಾಡ್ತೀನಿ. ನೋಡಿದ್ರಿ ಅಲ್ಲ ನನ್ನ ಸ್ಯಾರಿ ಕಲೆಕ್ಷನ್ಸ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನನಗೆ ಮೋಸ್ಟ್ ಫೇವ್ರೇಟ್ ಯಾವ ಸ್ಯಾರಿನೋ ಆ ಸ್ಯಾರೀಸ್ನೆಲ್ಲ ತೋರಿಸಿದ್ದೀನಿ. ಸೊ ರೀಸೆಂಟಾಗಿ ಇನ್ನೂ ಯಾವುದಾದ್ರೂ ಸ್ಯಾರೀಸ್ನ ಸ್ಟಿಚ್ ಮಾಡಿಕೊಂಡ್ರೆ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ನಾನು ಸ್ಯಾರಿ ಕಲೆಕ್ಷನ್ಸ್ ವ್ಲಾಗ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಹಾಗೆ ನಿಮಗೆ ಇದರಲ್ಲಿ ಯಾವುದು ಫೇವ್ರೇಟ್ ಒನ್ ಅನ್ನೋದನ್ನ ನನಗೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ. ಓಕೆನಾ? ಯಾರು ಫಸ್ಟು ಕಮೆಂಟ್ ಮಾಡ್ತೀರಾ ನೋಡ್ತೀನಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಲೈಕ್ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅನ್ನೋದು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಎಲ್ಲರೂ ಒಂದೊಂದು ಕಮೆಂಟ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ.